ಮಾಲ್ತೇಶ್ ಲಟೂರಿ ಅಂತ ಹೇಳಿರಿ. ಇದು ಗಣಪತಿ ಇಡಾಕಂತ ಎಷ್ಟು ವರ್ಷದಿಂದ ಇಡಾಕತ್ತೀರಿ ನೀವು? ನಾವು ಸುಮಾರು 32 ವರ್ಷದಿಂದ ಇಡ ಅಂತವ್ರಿ. 32 ವರ್ಷದಿಂದ ಇಟ್ಕೊಂತ ಬಂದಿರಿ. ಹ್ಞೂ. ಅಂದ್ರೆ ಈಗ ಈ ವರ್ಷ ಇಟ್ಟಿರಲ್ಲ ಇದು. ಇದು ಯಾವ ಸನ್ನಿವೇಶದ ಗಣಪತಿ ರೀ ಇದು? ಇದು ಸನ್ನಿವೇಶ ಅಂದ್ರ ಈಗ ಹಿಮಾಲಯದಲ್ಲಿ ಒಂದು ಶಿವಲಿಂಗ, ಆ ತಂದೆನ ಮಾತಾಡ್ಸಕ್ ಬಂದಂತ ಗಣಪತಿ ಬಾಲಕ, ಆ ತಂದೆ ಶಿವಲಿಂಗ ಆಗಿದ್ದನ್ನು ನೋಡಿ ಅದನ್ನ ಅಪ್ಕೊಂಡು ಅದನ್ನ ಶಿವನ್ ಕರಿತಾ ಇರ್ತದ, ಅಪ್ಪ ಬಾ ಅಂತ ಹೇಳಿ ಕರಿತಾ ಇರುವಂತ ಒಂದು ಸನ್ನಿವೇಶ ಇದೆ. ಅಂದ್ರೆ ಈಗ ಹಿಂದಿನ ಸಲ ಮಾಡಿರಲ್ಲ, ಪ್ರತಿ ವರ್ಷನೂ ಒಂದ್ ಬೇರೆ ಬೇರೆ ಟೈಪ್ ಮಾಡ್ಕೊಂತ ಇಲ್ಲ, ವರ್ಷ ನಾವು ಡಿಫ್ರೆಂಟ್ ಮಾಡ್ತೇವೆ. ಯಾಕಂದ್ರೆ ನಮ್ದು ಇಲ್ಲಿ ಏನಾಗತ್ತೆ, ಏರಿಯಾಗ ಮೇನ್ ಗಣಪತಿ ನಮ್ದು ಇಲ್ಲಿ ಇದು ಬಾಳ ಹಿಂದಿದ್ದು ಫಸ್ಟ್ 3-4 ಗಣಪತಿ ಇದ್ವಿ ಹಾನಗಲ್ಲಲ್ಲಿ ಇದ್ದಂತ ಟೈಮ್ನಾಗ ಫಸ್ಟ್ ಮಾಡಿದಂತ ಗಣಪತಿ ಇದು. 1ನೇ ವರ್ಷದಿಂದ ನಮ್ ಹಿರಿಯರು ನಮ್ಗಿಂತ ನಾವು ಸಣ್ಣರಿದ್ವಿ, ಅವಾಗಿಂದಾನು ಇಟ್ಕೊಂತ ಬಂದ್ರು 32 ವರ್ಷದಿಂದ. ಅದಕ್ಕೋಸ್ಕರ ನಾವು ಹಾಳು ಮಾಡಬಾರ್ದು. ಅವ್ರದ್ದೊಂದು ಈ ಓಣ್ಯಾಗ ಇಂಥದ್ದು ನಿರೀಕ್ಷೆ ಇರ್ತಾವ, ಊರಾಗ ಕಲಮಾಯಿ ಗಣಪತಿ ನೋಡ್ಬೇಕು ಅಥವಾ ಅದ್ರಾಗ ಏನ್ ಮಾಡಿರ್ತಾರೋ ಡಿಫ್ರೆಂಟ್ ಮಾಡ್ತಾರೋ ವರ್ಷ ವರ್ಷ ಅಂತ. ಆ ತರ ನಾವು ಅದನ್ನೊಂದು ಬೇರೆ ಒಂದು ಕ್ರಿಯೇಟಿವಿಟಿ ಮಾಡ್ಬೇಕಂತ ಇದ್ವಿ. ನೆಕ್ಸ್ಟ್ ಮತ್ತೊಂದು ಬೇರೆ ಆ ಕಡೆ ಕಲಮಾಯಿ ಒಳಗೆ ಮಾಡ್ಬೇಕಂತ ಐತಿ ವಿಚಾರ. ಅದೇ ವರ್ಷ ಒಂದು ಡಿಫ್ರೆಂಟ್ ಮಾಡ್ತಾ ಇರ್ತೀವಿ. ನೀರೊಳಗೆ ಮಾಡ್ಬೇಕು, ಬಾವಿ ಒಳಗ ಮಾಡ್ಬೇಕಂತ. ಮುಂದಿನ ವರ್ಷ ನಿಮ್ಗೆ ಇಲ್ಲಿ ಸಿಗಲ್ಲ, ನಾವು ಆ ಕಡೆ ನೀರಲ್ಲಿ ಸಿಗ್ತೀವಿ. ನಾವು ನೀರಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾಗತ್ತೆ. ಮಾಡ್ರಿಪ್ಪ, ಇದು ದೇವ್ರು ನಿಮ್ಗೆ ಇನ್ನೂ ಜಾಸ್ತಿ ಶಕ್ತಿ ಕೊಡ್ಲಿ ಅಂತೇಳಿ ನಾವು ದೇವ್ರಂತ ನಾವು ಬೇಡ್ಕೊಂತೀವಿ. ಕಲಬಾಯಿ ಗಣಪತಿ ನೋಡಕ್ ಎಲ್ಲಾರು ಹಾನಗಲ್ ಜನ ಬರ್ಲಿ ಅಂತೇಳಿ ನಮಗೂ ಆಸೆ ಐತಿ. ನಾವು ಬರ್ತೀವಿ ನೋಡ. ವರ್ಷ ನಾವು ಅದನ್ನ ಅವ್ರದ್ದು ಈ ಸಲ ಬಂದವರು ಮುಂದಿನ ಸಲ ಏನ್ ಮಾಡ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಬೆಳೆಸ್ಬೇಕು. ಆ ರೀತಿ ನಾವು ಮಾಡ್ಕೊಂತಾನೆ ಬಂದೇವಿ ಮೊದ್ಲಿಂದ. ಅದೇ ರೀತಿ ನಾವು ಮುಂದಿನ ಸಲಾನು ಮಾಡ್ತೇವೆ. ಆಮೇಲೆ ನಮ್ಗೆ ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಂತ ನಮ್ಮ ಕಲಬಾವಿ ಏರಿಯಾದಾಗ ಇರುವಂತ ಬಂಗಾರದ ಅಂಗಡಿಗಳಾಗ್ಲಿ, ಮತ್ತೊಂದು ಕಿರಾಣಿ ಅಂಗಡಿಗಳಾಗ್ಲಿ, ಎಲ್ಲರೂ ನಮ್ಗೆ ಬಹಳ ನೀವು ಮಾಡ್ರಿ, ನಾವು ಅದೇ ನಮಗ್ ಬೆನ್ನೆಲುಬಾಗಿ ನಿಂತಾರ ಈ ಏರಿಯಾದಾಗ ಆಗ್ಲಿ. ಆಮೇಲೆ ಹಾನಗಲ್ ಗ್ರಾಮಸ್ಥರಾಗ್ಲಿ ಬಂದು ಮಾಡ್ರಿಪ್ಪ, ಏನ್ ಬಾರಿ ಚಲೋ ಮಾಡ್ತೀರಿ ಅಂತ ಹೇಳಿ ನಮ್ಗೊಂದು ಉತ್ಸಾಹ ತುಂಬಿ ಅವ್ರು ಕೊಡೋ ಪ್ರೋತ್ಸಾಹಕ್ಕೆ ನಾವು ವರ್ಷ ಹಿಂಗ್ ಮಾಡಕ್ ಸಾಧ್ಯ ಆಗಿದೆ. ನೋಡ್ರಿ, ಈ ನಿಮ್ ಗಣಪತಿ ಮುಂದಿನ ವರ್ಷ ನೀರಾಗಿರ್ತೀರ ಅಂತಿರಲ್ಲ, ಇದು ನಮ್ಗೆ ಬಹಳ ಖುಷಿ ಆಗೈತಿ. ಮುಂದಿನ ಸಲ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಗೆ ದೇವರು ಮಾಡಕ್ ಶಕ್ತಿ ಕೊಡ್ಲಿ ಅಂತ ನಾನು ಆ ದೇವರಲ್ಲಿ ಎಲ್ಲಾ ಗಣಪತಿಗೆ ಬಿಟ್ಟಿದ್ದೆ. ಮಹಾರಾಜ್ ಕಿ ಜೈ ಶ್ರೀರಾಮ್. ಸರ್ ಪ್ರಮೋದ್ ದೇಶಪಾಂಡೆ ಅಂತೇಳಿ. ನನ್ನ ಹೆಸರು ಪ್ರಮೋದ್ ದೇಶಪಾಂಡೆ ಅಂತೇಳಿ. ಇಲ್ಲಿ ವಿರಾಟ ಹಿಂದೂ ಮಹಾಗಣಪತಿ ಇಲ್ಲಿ ಅರ್ಚಕ ನಾನು. ಈಗ ಈ ಗಣಪತಿ ಇಡಾಕತ್ತಿರಲ್ಲ ವಿರಾಟ ಹಿಂದೂ ಅಂತೇಳಿ, ಎಷ್ಟು ವರ್ಷದಿಂದ ಇಟ್ಕೊಂತ ಬಂದಿದ್ದೀವಿ? 5ನೇ ವರ್ಷ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ 18ನೇ ತಾರೀಕು ಪ್ರತಿಷ್ಠಾ ಮಾಡಿದ್ವಿ, ಸಾಯಂಕಾಲ 6 ಗಂಟೆಗೆ. ಅದಾದ ನಂತರ ಈಗ ನಿತ್ಯ ಸಾಯಂಕಾಲ ಮತ್ತೆ ಬೆಳಗ್ಗೆ ಪೂಜೆ ನಡೀತದೆ. ಅದಾದ ನಂತರ ವಾಪಸ್ 24ನೇ ತಾರೀಕು ಇಲ್ಲಿ ಸಹಸ್ರಮೂಲ ಗಣಪತಿ ಹೋಮ ಇಟ್ಕೊಂಡಿದ್ದೀವಿ. ಅದಾದ ನಂತರ 29ನೇ ತಾರೀಕು ಇಲ್ಲಿ ಎಲ್ಲಾ ಮಹಿಳೆಯರಿಂದ ದೇವರಿಗೆ ಒಂದು ಆರತಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗಾಗಿ ಆಮೇಲೆ ವಾಪಸ್ಸು ಇಲ್ಲಿ 3ನೇ ತಾರೀಕು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. 3ನೇ ತಾರೀಕು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದೇ ರೀತಿ ಒಂದ್ ದಿವಸ ಸಂಸ್ಕೃತಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮಂಗಳೂರಿನವರು ಸಾಯಂಕಾಲ 1ನೇ ತಾರೀಕು ಅವ್ರನ್ನ ಸಂಸ್ಕೃತಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮಂಗಳೂರಿಂದ ಬರ್ತಿದ್ದಾರೆ, ಸಂಸ್ಕೃತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. 8ನೇ ತಾರೀಕು 11 ಗಂಟೆಗೆ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಇದೆ. ಅಂದ್ರೆ ಇಲ್ಲಿ ವಿಸರ್ಜನೆ ಪೂಜೆ ಪುನಸ್ಕಾರ ಎಲ್ಲ ನಡೆಯುತ್ತೆ, ಧಾರ್ಮಿಕ ಪೂಜೆ. ನಂತರ ಸಾಯಂಕಾಲ ರಾತ್ರಿ 10 ಗಂಟೆಗೆ ಗಣಪತಿ ವಿಸರ್ಜನೆ ಇಟ್ಕೊಂಡಿದ್ದೇವೆ. ಅಯೋಧ್ಯಾಪತಿ ಶ್ರೀರಾಮಚಂದ್ರ ಕಿ ಜೈ. ಜೈ ಗಜಾನನ್. ಬಂದಿರಿ? ನಮ್ಮ ಹಿರಿಯರಿಂದಾನು ಇಟ್ಕೊಂತ ಬರ್ತೀವಿ. ಇನ್ನು 20 ವರ್ಷ ಆದ 100 ವರ್ಷ ಆಗ್ತದೆ. 100 ವರ್ಷ ಸಂಭ್ರಾಚರಣೆ ಮಾಡ್ತೀವಿ. ಕಾರ್ಯಕ್ರಮ ಆಯ್ತ್ರಿ. ಆಮೇಲೆ ಈ ನೀವು ಗಣಪತಿ ಇಡ್ತಿರಲ್ಲ, ಇದು ಏನಾರ ರಸಮಂಜರಿ ಕಾರ್ಯಕ್ರಮ ಏನ್ ಇಟ್ಕೊಂಡಿರಲ್ಲ? 24/9/2023 ತಾರೀಕಿಗೆ ಮುನಗೋಡಿಂದ ಅಂಧ ಮಕ್ಕಳಿಂದ ರಸಮಂಜರಿ ಕಾರ್ಯಕ್ರಮ ಇಲ್ಲಿ ಅಂಧ ಮಕ್ಕಳಿಂದ ಮುನಗೋಡಿಂದ ಬರ್ತಾರೆ.
ಸಾಮಾನ್ಯ ಅವ್ರು ಎಷ್ಟು ಜನ ಬರ್ತಾರ್ರಿ? ಅವ್ರು 11 ಜನ ಬರ್ತಾರೆ. 11 ಜನ. 11 ರಸಮ ಅಂದ್ರೆ ಟೈಮಿಂಗ್ ಇದೆ ಅದು? ಅದು 8 ಗಂಟೆಯಿಂದ ಸ್ಟಾರ್ಟ್. ರಾತ್ರಿ 8 ಗಂಟೆಯಿಂದ ಸ್ಟಾರ್ಟ್. ಮತ್ತೆ 25ನೇ ತಾರೀಕಿಗೆ 25ನೇ ತಾರೀಕು ಮರ್ರೆ ಸಹ ಓಣಿ ಮಕ್ಕಳಿಂದ ರಸಮಂಜರಿ ಕಾರ್ಯಕ್ರಮ. ಮತ್ತೆ ಕಾರ್ಯಕ್ರಮ ಮತ್ತೆ ಬೇರೆ ಏನದಾವ್ರಿ ನೀವು? ಮತ್ತೆ ಶನಿವಾರ ಅನ್ನ ಸಂತರ್ಪಣೆ ಸತ್ಯನಾರಾಯಣ ಪೂಜೆ ಐತಿ. ಸತ್ಯನಾರಾಯಣ ಪೂಜೆ ಮಾಡಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಹಿಂದೆ ನಮ್ಮ ಹಿರಿಯರಿಂದಾನು ಇಟ್ಕೊಂತ ಬಂದಾರಿ. ನಾವು ಅದನ್ನ ಮುಂದುವರ್ಸ ಅಂತಾರಿ. ಈಗ ಪ್ರತಿ ವರ್ಷ ಹಿಂಗ್ ಮಾಡ್ಕೊಂತಾನೆ ಬಂದಾರಿ. ವೀಕ್ಷಕರೇ ನೋಡಿದ್ರಲ್ಲ, ಈ ಶಿವಾಜಿನಗರದ ಗಣಪತಿ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡಿದ್ವಿ. ಮತ್ತೆ ಈಗ ಮುಂದಿನ ಗಣಪತಿಯನ್ನು ನೋಡೋಣ ಬನ್ನಿ. ತಮ್ಮ ಹೆಸರು ಸರ್? ನನ್ನ ಹೆಸರು ರಾಘವೇಂದ್ರ ಕುಮರಿಗೌಡ್ರು ಅಂತ. ಹೌದ್ರಿ. ಈ ಗಣಪತಿ ಇಡಾಕತ್ತೆ ಎಷ್ಟು ವರ್ಷ ಆಯ್ತು ನೀವು? ಗಣಪತಿ ಇಡಾಕತ್ತು ಇವತ್ತಿಗೆ 49ನೇ ವರ್ಷ. 49ನೇ ವರ್ಷ. ಮುಂದಿನ ವರ್ಷ ಅಂದ್ರೆ 50 ವರ್ಷ ಆಯ್ತ್ರಿ. 50 ವರ್ಷದ ನೀವು ಗ್ರ್ಯಾಂಡ್ ಮಾಡ್ಬೇಕಲ್ರಿ ಸರ್? ಗ್ರ್ಯಾಂಡ್ ಮಾಡ್ಬೇಕ್ರಿ, ಎಲ್ಲಾ ಸಹಕಾರ ಕೊಡ್ಬೇಕು ನಮ್ಗೆ. ಸರ್ ಆನಗಲ್ದಾಗ ನೀವು ಗಣಪತಿಗೆ ಅಂತಂದು ಯಾರು ಇಲ್ಲ ಅನ್ನಂಗಿಲ್ಲ. ಮಾಡೋದಿದ್ರೆ ಕೊಡೋರು ಭಕ್ತಾದಿಗಳು ಬಾಳ್ ಮಂದಿ ಅದಾರ ಅನ್ಗಲ್ದಾಗ. 50 ವರ್ಷದ ಬಾಳ್ ಗ್ರ್ಯಾಂಡ್ ಮಾಡ್ಬೇಕು ಸರ್. ಈ ತರ ಸಹಕಾರ ಕೊಟ್ರೆ ಇನ್ನೂ ನಾವ್ ಕೊಡ್ತೀವಿ ಸರ್. ಇಲ್ಲ ನಂಗಲ್ಲ ಮಾಡೋದ್ ಗಟ್ಟಿದ್ರೆ ಹಣಗಲ್ ತಾಲೂಕ್ನಾಗ ಆತು, ಇಲ್ಲಿ ಆತು, ಯಾರು ಕೊಡ್ತಾರ. ಅದು ಈ ಗಣಪತಿಗೆ ಅಂದ್ರೆ ಆಯ್ತು. ಈ ಗಣಪತಿ ಎಷ್ಟು ದಿವಸ ಕಳ್ಸ್ರಿ ನೀವು? 11 ದಿನ ಕಳಿಸ್ತೇವೆ. ಈ ಕಾರ್ಯಕ್ರಮ ಏನ್ ಇಟ್ಕೊಂಡ್ರಿ? ಕಾರ್ಯಕ್ರಮ ಇಟ್ಕೊಂತೇವ್ರಿ. ಈ ರಂಗೋಲಿ ಸ್ಪರ್ಧೆ ಅವನ್ನೆಲ್ಲ ಇಟ್ಕೊಂತೀವಿ. ಈ ವರ್ಷಕ್ಕೆ ನಾಳೆ ಸೋಮವಾರ ದಿನ ಅನ್ನ ಸಂತರ್ಪಣೆ ಇಟ್ಕೊಂಡ್ವಿ. ಸೋಮವಾರ ಅನ್ನ ಸಂತರ್ಪಣೆ. ಮತ್ತೇನ್ ಕಾರ್ಯಕ್ರಮ ಅದಲ್ರಿ? ಅನ್ನ ಸಂತರ್ಪಣೆ. ಈಗ ಮುಂದಿನ ವರ್ಷ ಪೂಜೆ ಇದೆ. ಈಗ ಎಷ್ಟು ದಿವಸಕ್ಕೆ ಅಂದ್ರೆ ನೀವು? 11 ದಿವಸಕ್ಕೆ. ಈಗ ಮುಂದಿನ ವರ್ಷಕ್ಕೆ 50 ವರ್ಷ ಆಗ್ತದೆ ಸರ್ ನಿಮ್ಗೆ. ರಾಮಲಿಂಗೇಶ್ವರ ಯುವಕ ಮಂಡಲ ಟಮಾಟಿಗೆರೆ ಅಂತ ಹೇಳಿ ಹಳೆಯದು ಇದು ಬಹಳ. ಇದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕಂತೇಳಿ ಕಷ್ಟ ಪಡಾತೀವಿ. ಆದ್ರೆ ಇದು ಬಿಡೋದಿಲ್ಲ. ಇದಕ್ಕೆ ಮುಂದಿನ ವರ್ಷ 50ನೇ ವರ್ಷಕ್ಕೆ ದೊಡ್ಡಕ್ಕೆ ಮಾಡ್ಬೇಕಂತಂದು ವಿಘ್ನೇಶ್ವರ ನಿಮ್ಗೆಲ್ಲಾ ವಿಚಾರ ಐತಿ. ನಮ್ಗೆ 50ನೇ ವರ್ಷದ ಬಹಳ ಗ್ರ್ಯಾಂಡ್ ಆಗಿ ಮಾಡ್ರಿ. ನೋಡ್ರಿ ವೀಕ್ಷಕರೇ, ಇವತ್ತಿಗೆ ಇದು 49 ವರ್ಷ ಆಯ್ತು. ಮುಂದಿನ ವರ್ಷ 50 ವರ್ಷ ಆಗತ್ತಿ. ಇದು ಅತಿ ವಿಜೃಂಭಣೆಯಿಂದ ಈ ಕಮಾಟಗಿರಿ ಗಣಪತಿಯನ್ನು ಮಾಡ್ಲಿ ಅಂತೇಳಿ ನಾವು ಅವರಲ್ಲಿ ಕೇಳ್ಕೊಂತೇವೆ.